ಸ್ನೇಹಿತರ ಅಂದು ಇಂದು ಕನ್ಕೊಂಡಾಗ ಬಂದ್ವಿ. ಇನ್ನು ಅಲ್ಲಿಂದ ಸ್ಟಾರ್ಟ್ ಗುರು. ನಾನಿದೆ ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡೋಣ ಅದಾಗಿದೆ ಗುರು. ಬಾಯ್ಸ್ ಎಲ್ಲ ಈ ಕಡೆಯಿಂದ ಬರ್ತಾವ್ರೆ. ಹೆವಿ ಇದೆ ಗುರು. ಎಷ್ಟು ದೂರ ಇದೆ ಗೊತ್ತಿಲ್ಲ ಸ್ಟ್ರೆಚ್ ಇದು. ಮಜಾ ಇದೆ ಗುರು. ಜನ ಇದ್ದಾರೆ. ಬಿಸಿಲಾಗ್ಬಿಟ್ಟಿದೆ ಗುರು ಬರೋಷ್ಟರಲ್ಲಿ. ಎಲ್ಲ ಕಡೆ ಬೋರ್ಡ್ ಐತೆ ಡೇಂಜರಸ್ ಕರ್ಸ್ ಅಂತ. ಈ ಥರ ಎಲ್ಲ ಕೌಸ್ ಹೊಡೆಯೋಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು. ಒಂದ್ಸಲ ಟ್ರ್ಯಾಕ್ ಹೋದರೆ ಒಂದು ಎಕ್ಸ್ಪೀರಿಯೆನ್ಸ್ ಬರುತ್ತೆ. ಟ್ರ್ಯಾಕ್ ಸೆಷನ್ ಯಾವಾಗಾದರೂ ಮಾಡಬೇಕು. ನೋಡ್ರಿ ಏನು ಸ್ಟೀಪ್ ಇದೆ. ಸುಮ್ಮನೆ ಆಡೋಕ್ಕಾಗಲ್ಲ. ಇದೇ ಲಾಸ್ಟು. ನಮ್ಮ ಒಳ್ಳೆ ಹಾಕ್ಬಿಟ್ಟವ್ರಲ್ಲಿ.
ಸೂಪರ್, ಮಜಾ ಬಂತು. ಏನಿದೆ ಗುರು ಇಲ್ಲಿ, ಏನೂ ಇಲ್ಲ. ಅಲ್ಲಿ ಮುಂದೆ ಏನೋ ಫೋರ್ಟ್ ಇದೆ, ಫೋರ್ಟ್ ಹೆಬ್ಬಾಗ್ಲೆಲ್ಲ ಇದೆ. ಬಂದರೆ ಇಲ್ಲೇ ಗುರು ಇಷ್ಟೇ. ಓಕೆ, ಏನೇನೋ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲೆಲ್ಲ ಮಕ್ಳಿಗೆ ಆಟ ಆಡೋದಕ್ಕೆಲ್ಲ ಏನೇನೋ ಮಾಡವ್ರೆ. ಫೋರ್ಟ್ ಇಷ್ಟೇ ಗುರು, ನೋಡಿ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕಷ್ಟೇ. ಬೈಕರ್ಸ್ ಎಲ್ಲ ಬಂದ್ಬಿಟ್ಟು ಹೋಗ್ಬಿಟ್ಟಿರೋಂಗಿದ್ದಾರೆ. ಇಲ್ಲಿ ಇದ್ದಾರೆ ಇನ್ನು. ಸೊ ಸ್ನೇಹಿತರೆ, ಅಷ್ಟೇ. ಪೆನುಕೊಂಡ ಬನ್ನಿರಿ, ನಾನು ನಿಮ್ಗೆ ಡೌನಿಲ್ಲಿ ತೋರಿಸ್ತೀನಿ. ಅಪ್ಪಿಲ್ಲಿ ಸ್ವಲ್ಪ ಕಷ್ಟನೇ ಇತ್ತು. ಅವನಾ ಬನ್ನಿರಿ, ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನೋಡ್ರಿ ಫುಲ್ಲು. ಇಲ್ಲಿಂದ ಫುಲ್ ಹಿಂಗೋ 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 ಹಂಗೆ. ಡೌನೆಲ್ಲ ಹುಷಾರಾಗಿರಬೇಕು. ಭಯಂಕರವಾಗಿದೆ ಗುರು ಇದು, ಬಟ್ ಚೆನ್ನಾಗಿದೆ, ಮಜಾ ಇದೆ. ಅಣ್ಣ ಯಾರೋ ಈ ಕಡೆ ಗೊತ್ತವನೆ, ಅವ್ನು ಕೈ ತೋರಿಸ್ದ ಪಾಪ ಸಾರಿ ಅಂತ. ಬಟ್ ಪೆನುಕೊಂಡ ಫೋರ್ಟು ಈ ಕರ್ವೆಲ್ಲ ನೋಡಿದ್ಮೇಲೆ ನನಗೆ ಅನಿಸಿದ್ದೇನೆಂದರೆ, ಯು ಶುಡ್ ಬಿ ಸ್ಕಿಲ್ಡ್ ಎನಫ್ ಕೌಸ್ ಮಾಡಬೇಕಂದ್ರೆ. ಟ್ರ್ಯಾಕಲ್ಲಿ ಹೊಡೆಯೋದು ಬೇರೆ, ಟ್ರ್ಯಾಕಲ್ಲಿ ಕರುಗಳೆಲ್ಲ ನೀಟಾಗಿ ಇಂಜಿನಿಯರ್ಡ್ ಆಗಿರುತ್ತೆ. ಇಲ್ಲೂ ಆಗಿದೆ, ಬಟ್ ನಿಮ್ಮ ಟ್ರ್ಯಾಕ್ ಅಷ್ಟು ಇದಿಲ್ಲ, ಬಟ್ ಚೆನ್ನಾಗಿದೆ ಇಲ್ಲಿ. ಇದು ಬೆಟ್ಟ ಗುರು, ಅದು ಟ್ರ್ಯಾಕು, ಬಟ್ ಇಲ್ಲಿ ಕೇರ್ಫುಲ್ಲಾಗಿರಬೇಕು. ಜಾಸ್ತಿ ಸ್ಟ್ರೆಚ್ ಇಲ್ಲ. ನನಗನ್ಸೋದು ಏನಂದರೆ, ಇನ್ನೊಂದು 2-3 ಕಿಲೋಮೀಟ್ರ್ ಸ್ಟ್ರೆಚ್ ಇದ್ದರೆ ಚೆನ್ನಾಗಿರೋದೇನೋ ಅಂತ. ನನಗನ್ಸ ಒಂದು 2 ಕಿಲೋಮೀಟ್ರ್ ಇದೆ ಅನಿಸುತ್ತೆ ಅಷ್ಟೇ ಸ್ಟ್ರೆಚ್ಚು. ಅಟ್ಲೀಸ್ಟ್ ಒಂದು 4-5 ಕಿಲೋಮೀಟ್ರ್ ಇದ್ದರೆ ಚೆನ್ನಾಗಿರೋದು.
ಮಜಾ ಬಂದಿರೋದು, ಇನ್ನೂ ಮಜಾ ಬಂದಿರೋದು. ಯಾರ ನಿಂಜಾದವ್ನು ಏನಾಗ ಹೋಯ್ತವನು. ಎಲ್ಲ ಕಾನ್ಫಿಡೆನ್ಸ್ ಗುರು, ಕಾನ್ಫಿಡೆನ್ಸ್ ಮತ್ತು ನಿಮ್ಮ ಬೈಕ್ನ ನೀವು ಎಷ್ಟು ಪಳಗಿಸಿರ್ತೀರ ಅನ್ನೋದ್ರ ಮೇಲೆ. ಆ್ಯಕ್ಚುಲಾಗಿ ಸಂಡೇ ಇವತ್ತು, ಬಟ್ ಪೀಸ್ಫುಲ್ ಆಗಿದೆ ನೋಡಿ, ಅಷ್ಟು ಜನ ಇಲ್ಲ. ಓಕೆ ಸ್ನೇಹಿತರೆ, ಪೆನ್ನುಕೊಂಡ ಫೋರ್ಟ್ನ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊತೀನಿ. ಇನ್ನೇನಿಲ್ಲ ಗುರು, ವಾಪಸ್ ಬೆಂಗಳೂರು, ಬ್ಯಾಕ್ ಟು ಬೆಂಗಳೂರು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿಲ್ಲ, ಅಲ್ಲೆಲ್ಲರೂ ತಿಂಡಿ ತಿಂದ್ಕೊಂಡು ಹಂಗೆ ಜೂಟ್ ಆಗ್ಬಿಡೋದು. ಸ್ನೇಹಿತರೆ, ಆಮೇಲೆ ಇನ್ನೊಂದು ಫಸ್ಟ್ ಟೈಮು ಬರೋರಿಗೆ ಒಂದು ಇನ್ಫಾರ್ಮೇಷನ್ನು. ಆ್ಯಕ್ಚುಲಿ ನನಗೂ ರೂಟು ಕನ್ಫ್ಯೂಸ್ ಆಯಿತು, ಗೊತ್ತಾಗಲಿಲ್ಲ. ಫಸ್ಟ್ ಟೈಮ್ ಬರೋರಿದ್ದರೆ ಗ್ರೂಪ್ ಜೊತೆ ಬಂದರೆ ಏನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಗ್ರೂಪಲ್ಲಿ ನಿಮ್ಮ ಗ್ರೂಪಲ್ಲಿ ಬಾಯ್ಸ್ ಇರ್ತಾರೆ, ಮ್ಯಾಪ್ ಹಾಕೊಂಡು ಬಂದುಬಿಡ್ತೀವಿ. ನೋಡಿರಿ, ನಂದರಲ್ಲಿ ಮೌಂಟು ಇಲ್ಲ, ಇಲ್ಲಿ ಮೊಬೈಲ್ ಮೌಂಟ್ ಮಾಡೋದಕ್ಕೆ ಮ್ಯಾಪ್ ಹಾಕೊಂಡು ಬರೋಣ ಅಂದರೆ. ಸೊ ಅಂಥವ್ರಿಗೆ, ಫಸ್ಟ್ ಟೈಮ್ ಬರೋರಿಗೆ, ಸೋಲೋ ಸಿಂಗಲ್ ಬರೋರಿಗೆ, ನೀವು ಮ್ಯಾಪ್ನ ಪೆನ್ನುಕೊಂಡ ಫೈರ್ ಸ್ಟೇಷನ್ ಹತ್ರಕ್ಕೆ ಹಾಕ್ಕೊಳ್ಳಿ. ಫೈರ್ ಸ್ಟೇಷನಿಂದ ಒಂದೇ ರೋಡು, ಫೈರ್ ಸ್ಟೇಷನ್ನೇ ಸ್ಟಾರ್ಟಿಂಗ್ ಪಾಯಿಂಟ್ ಇದಕ್ಕೆ ಫೋರ್ಟ್ಗೆ. ನಿಮ್ಗೆ ಅಲ್ಲಿ ಕೆಳಗಡೆ ಹೋಗ್ತಾ ಫೈರ್ ಸ್ಟೇಷನ್ ತೋರಿಸ್ತೀನಿ ಬಂದರೆ. ಕನ್ಫ್ಯೂಸ್ ಆಗುತ್ತೆ, ಸೊ ಅದಕ್ಕೆ ಹೇಳಿದೆ. ನಾನು ಹಂಗೆ ಮುಂದೆ ಹೋಗ್ಬಿಟ್ಟಿದ್ದೀನಿ, ಎಲ್ಲೋ ಒಂದು 5 ನಿಮಿಷ ದಾರಿ ಮುಂದೆ ಹೋಗ್ಬಿಟ್ಟಿದ್ದೀನಿ. ತಿರ್ಗ ರಿಟರ್ನ್ ಬಂದಿದ್ದಾಯ್ತು ಅಲ್ಲೆಲ್ಲ ಕೇಳಿಕೊಂಡು. ಬೈಕರ್ಸ್ ಎಲ್ಲ ಇವಾಗ ನುಗ್ತವ್ರೆ ನೋಡ್ರಿ. ಇದೇ ಫೈರ್ ಸ್ಟೇಷನ್, ಇದೇ ಫೈರ್ ಸ್ಟೇಷನ್. ಇದೇನೇ ಸ್ಟಾರ್ಟಿಂಗ್ ಪಾಯಿಂಟು. ನಾವು ಈ ಕಡೆಯಿಂದ ಬರ್ತೀವಿ ಬೆಂಗಳೂರು ಅಂದರೆ, ಮತ್ತು ನಾವು ಇಲ್ಲಿಂದ ರೈಟ್ ಹೋಗಬೇಕು. ಈ ವಿಡಿಯೋಗೆ ಇಷ್ಟು ಸಾಕು. ಇನ್ನೊಂದು ವಿಡಿಯೋ ಸಿಗೋಣ. ಎಂಜಾಯ್ ಮಾಡಿರಿ, ಚಿಲ್ ಮಾಡಿರಿ. ಇನ್ನೇನಿಲ್ಲ, ಇವಾಗ ಇಲ್ಲಿಂದ ಮೈನ್ ರೋಡ್ ಹತ್ಕೊಂಡು ಸ್ಟ್ರೈಟ್ ಬ್ಯಾಂಗ್ಳೂರು. ಇಲ್ಲಿಂದ ಇನ್ನೂ 150 ಕಿಲೋಮೀಟ್ರ್ ಇದೆ. 2026 ಫಸ್ಟ್ ರೈಡ್ ಗುರು ಇದು, ನ್ಯೂ ಇಯರ್ದು ಫಸ್ಟ್ ರೈಡು. ನೋಡಿರಿ, ಇಲ್ಲಿ ನೋಡಿರಿ, ಪೆನ್ನುಕೊಂಡ ಫೋರ್ಟ್ದು ಎಂಟ್ರೆನ್ಸ್ ಇದು. ಆ ಕಡೆಯಿಂದ ಬಂದರೆ ಎಂಟ್ರೆನ್ಸ್ ಇದು.